ಸಿಎಂ ಜೊತೆ ಬಂದಿರುವಂತದ್ದು ಅಂದ್ರೆ ನಾಲ್ಕೈದು ಸಚಿವರ ಜೊತೆ ಬಂದಿದ್ದೀರಾ? ಕ್ಯಾಬಿನೆಟ್ ಇಲ್ಲ, reshuffle ನಾನು ಅಥವಾ ನಾನು ನಿನ್ನೆನೆ ಬಂದೆ. ನಾನು ಬಂದಿದ್ದ ಉದ್ದೇಶ, ನಾನು ಪ್ರಸಾದ್ ಅಬ್ಬಾಯಿ ಅವರು ಚೇರ್ಮನ್ ಬಂದಿದ್ದಾರೆ, ಆಸಿಫ್ ಸೆಟ್ಟು ಬಂದವ್ರೆ, ಜಬ್ಬಾರ್ ಸಾಹೇಬ್ರು ಬಂದವ್ರೆ. ನಾನು ಬಂದಿದ್ದು ರಾಹುಲ್ ಗಾಂಧಿ 29ನೇ ತಾರೀಕಿಗೆ ಇದೇ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಹುಬ್ಳಿದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬ್ರು ಏನಾದ್ರು 12ನೇ ತಾರೀಕಿಗೆ ರಾಹುಲ್ ಗಾಂಧಿ 29ನೇ ತಾರೀಕು ಓಕೆ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸರ್ಗೆ ಕೇಳಿದೆ, ಇಲ್ಲ 29ನೇ ತಾರೀಕು ಆಗಲ್ಲ, ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ನಾನು ಒಂದು ಡೇಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಒಂದು ಕಾರ್ಯಕ್ರಮ ಮಾಡಿ 47,345 ಮನೆಗಳು ಕೊಡ್ತೀವಿ. ಆ ಹಿನ್ನೆಲೆ ಬಂದಿರೋದು ನಾನು. ನವೆಂಬರ್ ಕ್ರಾಂತಿಯಲ್ಲಿ ಕ್ಯಾಬಿನೆಟ್ reshuffle ಯಾವ ಅಥವಾ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನೂ ಇಲ್ಲ. ಕ್ಯಾಬಿನೆಟ್ reshuffle ಆಗುತ್ತೆ. ಕೇಳಿ ಸರ್, ಏನೇನೂ ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈ ನವೆಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದ್ಮೇಲೆ ನವೆಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅನ್ನೋರಿಗೆ, ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಈಗ ಆಯ್ತಾನೆ 15 ದಿನ ಗೊತ್ತಾಗ್ತದೆ. ಕ್ಯಾಬಿನೆಟ್ reshuffle ನ ಮಾತನ್ನು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಈಗ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು. ಅದ್ ನೋಡ್ಬೇಕು ಏನ್ ಮಾಡ್ತಾರೆ ಹೈಕಮಾಂಡ್, ಗೊತ್ತಿಲ್ಲ. ಸರ್ ದೆಹಲಿಯಲ್ಲಿ ಏನ್ ಸರ್ ವಿಶೇಷ ಅಂತ? ನಾನು ಇದೇ ತಿಂಗಳು 29ನೇ ತಾರೀಕಿಗೆ ನಮ್ಮ ಸ್ಲಮ್ ಬೋರ್ಡ್ ಮನೆಗಳು 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ 29ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ ಖರ್ಗೆ ಸಾಹೇಬ್ರಿಗೂ ಬೆಂಗಳೂರಲ್ಲಿ 12ನೇ ತಾರೀಕು ಭೇಟಿ ಮಾಡಿದೆ. ಅವ್ರು ರಾಹುಲ್ ಗಾಂಧಿ ಟೈಮ್ ಅನ್ನ ಕೇಳಿ ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ಕಾರ್ಯಕ್ರಮ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸಾಹೇಬ್ರಿಗೆ ಭೇಟಿ ಮಾಡಿ ಬಂದೆ ನಾನು. ಮೋಸ್ಟ್ ಪ್ರಾಬಬ್ಲಿ 29ಗೆ ಬರಕ್ ಸಾಧ್ಯ ಆಗಲ್ಲ, ಅವ್ರು ಏನೋ ಬೇರೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ಅವ್ನ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ವೇಣುಗೋಪಾಲ್ ಭೇಟಿ ಮಾಡಿ ಬಂದಿದ್ದೀನಿ ನಾನು. ಸಿಎಂ ಜೊತೆ ಬಂದಿರುವಂತದ್ದು ಅಂದ್ರೆ ನಾಲ್ಕೈದು ಸಚಿವರ ಜೊತೆ ಬಂದಿದ್ದೀರಾ? ಕ್ಯಾಬಿನೆಟ್ ಇಲ್ಲ, reshuffle ಅಥವಾ ನಾನು ನಿನ್ನೆನೆ ಬಂದೆ. ನಾನು ಬಂದಿದ್ದ ಉದ್ದೇಶ, ನಾನು ಪ್ರಸಾದ್ ಅಬ್ಬಾಯಿ ಅವರು ಚೇರ್ಮನ್ ಬಂದಿದ್ದಾರೆ, ಆಸಿಫ್ ಸೆಟ್ಟು ಬಂದವ್ರೆ, ಜಬ್ಬಾರ್ ಸಾಹೇಬ್ರು ಬಂದವ್ರೆ. ನಾನು ಬಂದಿದ್ದು ರಾಹುಲ್ ಗಾಂಧಿ 29ನೇ ತಾರೀಕಿಗೆ ಇದೇ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಹುಬ್ಳಿದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬ್ರು ಏನಾದ್ರು 12ನೇ ತಾರೀಕಿಗೆ ರಾಹುಲ್ ಗಾಂಧಿ 29ನೇ ತಾರೀಕು ಓಕೆ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸರ್ಗೆ ಕೇಳಿದೆ, ಇಲ್ಲ 29ನೇ ತಾರೀಕು ಆಗಲ್ಲ, ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ನಾನು ಒಂದು ಡೇಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಒಂದು ಕಾರ್ಯಕ್ರಮ ಮಾಡಿ 47,345 ಮನೆಗಳು ಕೊಡ್ತೀವಿ. ಆ ಹಿನ್ನೆಲೆ ಬಂದಿರೋದು ನಾನು. ನವೆಂಬರ್ ಕ್ರಾಂತಿಯಲ್ಲಿ ಕ್ಯಾಬಿನೆಟ್ reshuffle ಯಾವ ಅಥವಾ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನೂ ಇಲ್ಲ. ಕ್ಯಾಬಿನೆಟ್ reshuffle ಆಗುತ್ತೆ. ಕೇಳಿ ಸರ್, ಏನೇನೂ ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈ ನವೆಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದ್ಮೇಲೆ ನವೆಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅನ್ನೋರಿಗೆ, ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಈಗ ಆಯ್ತಾನೆ 15 ದಿನ ಗೊತ್ತಾಗ್ತದೆ. ಕ್ಯಾಬಿನೆಟ್ reshuffle ನ ಮಾತನ್ನು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಈಗ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು. ಅದ್ ನೋಡ್ಬೇಕು ಏನ್ ಮಾಡ್ತಾರೆ ಹೈಕಮಾಂಡ್, ಗೊತ್ತಿಲ್ಲ. ಸರ್ ದೆಹಲಿಯಲ್ಲಿ ಏನ್ ಸರ್ ವಿಶೇಷ ಅಂತ? ನಾನು ಇದೇ ತಿಂಗಳು 29ನೇ ತಾರೀಕಿಗೆ ನಮ್ಮ ಸ್ಲಮ್ ಬೋರ್ಡ್ ಮನೆಗಳು 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ 29ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ ಖರ್ಗೆ ಸಾಹೇಬ್ರಿಗೂ ಬೆಂಗಳೂರಲ್ಲಿ 12ನೇ ತಾರೀಕು ಭೇಟಿ ಮಾಡಿದೆ. ಅವ್ರು ರಾಹುಲ್ ಗಾಂಧಿ ಟೈಮ್ ಅನ್ನ ಕೇಳಿ ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ಕಾರ್ಯಕ್ರಮ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸಾಹೇಬ್ರಿಗೆ ಭೇಟಿ ಮಾಡಿ ಬಂದೆ ನಾನು. ಮೋಸ್ಟ್ ಪ್ರಾಬಬ್ಲಿ 29ಗೆ ಬರಕ್ ಸಾಧ್ಯ ಆಗಲ್ಲ, ಅವ್ರು ಏನೋ ಬೇರೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ಅವ್ನ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ವೇಣುಗೋಪಾಲ್ ಭೇಟಿ ಮಾಡಿ ಬಂದಿದ್ದೀನಿ ನಾನು. ಸಿಎಂ ಜೊತೆ ಬಂದಿರುವಂತದ್ದು ಅಂದ್ರೆ ನಾಲ್ಕೈದು ಸಚಿವರ ಜೊತೆ ಬಂದಿದ್ದೀರಾ? ಕ್ಯಾಬಿನೆಟ್ ಇಲ್ಲ, reshuffle ಅಥವಾ ನಾನು ನಿನ್ನೆನೆ ಬಂದೆ. ನಾನು ಬಂದಿದ್ದ ಉದ್ದೇಶ, ನಾನು ಪ್ರಸಾದ್ ಅಬ್ಬಾಯಿ ಅವರು ಚೇರ್ಮನ್ ಬಂದಿದ್ದಾರೆ, ಆಸಿಫ್ ಸೆಟ್ಟು ಬಂದವ್ರೆ, ಜಬ್ಬಾರ್ ಸಾಹೇಬ್ರು ಬಂದವ್ರೆ. ನಾನು ಬಂದಿದ್ದು ರಾಹುಲ್ ಗಾಂಧಿ 29ನೇ ತಾರೀಕಿಗೆ ಇದೇ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಹುಬ್ಳಿದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬ್ರು ಏನಾದ್ರು 12ನೇ ತಾರೀಕಿಗೆ ರಾಹುಲ್ ಗಾಂಧಿ 29ನೇ ತಾರೀಕು ಓಕೆ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸರ್ಗೆ ಕೇಳಿದೆ, ಇಲ್ಲ 29ನೇ ತಾರೀಕು ಆಗಲ್ಲ, ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ನಾನು ಒಂದು ಡೇಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಒಂದು ಕಾರ್ಯಕ್ರಮ ಮಾಡಿ 47,345 ಮನೆಗಳು ಕೊಡ್ತೀವಿ. ಆ ಹಿನ್ನೆಲೆ ಬಂದಿರೋದು ನಾನು. ನವೆಂಬರ್ ಕ್ರಾಂತಿಯಲ್ಲಿ ಕ್ಯಾಬಿನೆಟ್ reshuffle ಯಾವ ಅಥವಾ ಕ್ರಾಂತಿನೂ ಇಲ್ಲ, ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನೂ ಇಲ್ಲ. ಕ್ಯಾಬಿನೆಟ್ reshuffle ಆಗುತ್ತೆ. ಕೇಳಿ ಸರ್, ಏನೇನೂ ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈ ನವೆಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದ್ಮೇಲೆ ನವೆಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅನ್ನೋರಿಗೆ, ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಈಗ ಆಯ್ತಾನೆ 15 ದಿನ ಗೊತ್ತಾಗ್ತದೆ. ಕ್ಯಾಬಿನೆಟ್ reshuffle ನ ಮಾತನ್ನು ಕೇಳಿ ಬರ್ತಾ ಇದೆ. ಗೊತ್ತಿಲ್ಲ, ಈಗ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು. ಅದ್ ನೋಡ್ಬೇಕು ಏನ್ ಮಾಡ್ತಾರೆ ಹೈಕಮಾಂಡ್, ಗೊತ್ತಿಲ್ಲ. ಸರ್ ದೆಹಲಿಯಲ್ಲಿ ಏನ್ ಸರ್ ವಿಶೇಷ ಅಂತ? ನಾನು ಇದೇ ತಿಂಗಳು 29ನೇ ತಾರೀಕಿಗೆ
ನಮ್ಮ ಸ್ಲಮ್ ಬೋರ್ಡ್ ಮನೆಗಳು 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ 29ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ ಖರ್ಗೆ ಸಾಹೇಬ್ರಿಗೂ ಬೆಂಗಳೂರಲ್ಲಿ 12ನೇ ತಾರೀಕು ಭೇಟಿ ಮಾಡಿದೆ. ಅವ್ರು ರಾಹುಲ್ ಗಾಂಧಿ ಟೈಮನ್ನು ಕೇಳಿ ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ಕಾರ್ಯಕ್ರಮ ಅಂತ ಹೇಳಿದರು. ಈಗ ಹೋಗಿ ವೇಣುಗೋಪಾಲ್ ಸಾಹೇಬ್ರಿಗೆ ಭೇಟಿ ಮಾಡಿ ಬಂದೆ ನಾನು. ಮೋಸ್ಟ್ ಪ್ರಾಬಬ್ಲಿ 29ಗೆ ಬರೋಕ್ಕೆ ಸಾಧ್ಯ ಆಗಲ್ಲ, ಅವ್ರು ಏನೋ ಬೇರೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ಅವ್ರನ್ನ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ವೇಣುಗೋಪಾಲ್ ಭೇಟಿ ಮಾಡಿ ಬಂದಿದ್ದೀನಿ ನಾನು. ಸಿಎಂ ಜೊತೆ ಬಂದಿರುವಂತದ್ದು ಅಂದ್ರೆ 4-5 ಸಚಿವರ ಜೊತೆ ಬಂದಿದ್ದೀರಾ? ಇಲ್ಲ, ನಾನು ನಿನ್ನೆನೆ ಬಂದೆ. ನಾನು ಬಂದಿದ್ದ ಉದ್ದೇಶ, ನಾನು ಪ್ರಸಾದ್ ಅಬ್ಬಾಯ್ ಅವರು ಚೇರ್ಮನ್ ಬಂದಿದ್ದಾರೆ, ಆಸಿಫ್ ಸೇಠು ಬಂದವ್ರೆ, ಜಬ್ಬಾರ್ ಸಾಹೇಬ್ರು ಬಂದವ್ರೆ. ನಾನು ಬಂದಿದ್ದು ರಾಹುಲ್ ಗಾಂಧಿ 29ನೇ ತಾರೀಕಿಗೆ ಇದೇ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಹುಬ್ಳಿದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬ್ರು ಏನಾದ್ರು 12ನೇ ತಾರೀಕಿಗೆ, ರಾಹುಲ್ ಗಾಂಧಿ 29ನೇ ತಾರೀಕು ಓಕೆ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸರ್ಗೆ ಕೇಳಿದೆ, ಇಲ್ಲ 29ನೇ ತಾರೀಕು ಆಗಲ್ಲ, ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ನಾನು ಒಂದು ಡೇಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಒಂದು ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತೀವಿ. ಆ ಹಿನ್ನೆಲೆ ಬಂದಿರೋದು ನಾನು. ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನು ಇಲ್ಲ. ಹೇಳಿ ಸರ್, ಏನೇನು ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈ ನವೆಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದ್ಮೇಲೆ ನವೆಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅನ್ನೋರಿಗೆ, ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಈಗ ಆಯ್ತಾನೆ 15 ದಿನ ಗೊತ್ತಾಗ್ತದೆ. ಗೊತ್ತಿಲ್ಲ. ಈಗ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು. ಅದ್ ನೋಡ್ಬೇಕು ಏನ್ ಮಾಡ್ತಾರೆ ಹೈಕಮಾಂಡ್, ಗೊತ್ತಿಲ್ಲ. ನಾನು ಇದೇ ತಿಂಗಳು 29ನೇ ತಾರೀಕಿಗೆ ನಮ್ಮ ಸ್ಲಮ್ ಬೋರ್ಡ್ ಮನೆಗಳು 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ 29ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ ಖರ್ಗೆ ಸಾಹೇಬ್ರಿಗೂ ಬೆಂಗಳೂರಲ್ಲಿ 12ನೇ ತಾರೀಕು ಭೇಟಿ ಮಾಡಿದೆ. ಅವ್ರು ರಾಹುಲ್ ಗಾಂಧಿ ಟೈಮನ್ನು ಕೇಳಿ ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ಕಾರ್ಯಕ್ರಮ ಅಂತ ಹೇಳಿದರು. ಈಗ ಹೋಗಿ ವೇಣುಗೋಪಾಲ್ ಸಾಹೇಬ್ರಿಗೆ ಭೇಟಿ ಮಾಡಿ ಬಂದೆ ನಾನು. ಮೋಸ್ಟ್ ಪ್ರಾಬಬ್ಲಿ 29ಗೆ ಬರೋಕ್ಕೆ ಸಾಧ್ಯ ಆಗಲ್ಲ, ಅವ್ರು ಏನೋ ಬೇರೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ಅವ್ರನ್ನ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ವೇಣುಗೋಪಾಲ್ ಭೇಟಿ ಮಾಡಿ ಬಂದಿದ್ದೀನಿ ನಾನು. ಸಿಎಂ ಜೊತೆ ಬಂದಿರುವಂತದ್ದು ಅಂದ್ರೆ 4-5 ಸಚಿವರ ಜೊತೆ ಬಂದಿದ್ದೀರಾ? ಇಲ್ಲ, ನಾನು ನಿನ್ನೆನೆ ಬಂದೆ. ನಾನು ಬಂದಿದ್ದ ಉದ್ದೇಶ, ನಾನು ಪ್ರಸಾದ್ ಅಬ್ಬಾಯ್ ಅವರು ಚೇರ್ಮನ್ ಬಂದಿದ್ದಾರೆ, ಆಸಿಫ್ ಸೇಠು ಬಂದವ್ರೆ, ಜಬ್ಬಾರ್ ಸಾಹೇಬ್ರು ಬಂದವ್ರೆ. ನಾನು ಬಂದಿದ್ದು ರಾಹುಲ್ ಗಾಂಧಿ 29ನೇ ತಾರೀಕಿಗೆ ಇದೇ ತಿಂಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದ್ವಿ. ನಾವು ಹುಬ್ಳಿದಲ್ಲಿ ಮಾಡ್ಬೇಕಂತ ತೀರ್ಮಾನ ಮಾಡಿದ್ವಿ. ಆ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರಿಗೆ ಖರ್ಗೆ ಸಾಹೇಬ್ರು ಏನಾದ್ರು 12ನೇ ತಾರೀಕಿಗೆ, ರಾಹುಲ್ ಗಾಂಧಿ 29ನೇ ತಾರೀಕು ಓಕೆ ಅಂದ್ರೆ ನಾನು ಬರ್ತೀನಿ ಅಂತ ಹೇಳಿದ್ರು. ಈಗ ಹೋಗಿ ವೇಣುಗೋಪಾಲ್ ಸರ್ಗೆ ಕೇಳಿದೆ, ಇಲ್ಲ 29ನೇ ತಾರೀಕು ಆಗಲ್ಲ, ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ನಾನು ಒಂದು ಡೇಟ್ ಕೊಡ್ತೀನಿ ನಿಮ್ಗೆ ಅಂತ ಹೇಳಿದ್ದಾರೆ. ಅವ್ರು ಬಂದ್ರೆ ಒಂದು ಕಾರ್ಯಕ್ರಮ ಮಾಡಿ 42,345 ಮನೆಗಳು ಕೊಡ್ತೀವಿ. ಆ ಹಿನ್ನೆಲೆ ಬಂದಿರೋದು ನಾನು. ಯಾವ ಕ್ರಾಂತಿನೂ ಇಲ್ಲ, ವಾಂತಿನೂ ಇಲ್ಲ, ಏನೇನು ಇಲ್ಲ. ಹೇಳಿ ಸರ್, ಏನೇನು ಆಗಲ್ಲ. ಇದು ಸೃಷ್ಟಿ ಮಾಡ್ಕೊಂಡಿರೋದು. ಈ ನವೆಂಬರ್ ಈಗ ಎಷ್ಟನೇ ತಾರೀಕು? 15ನೇ ತಾರೀಕು. ಇನ್ನು 15 ದಿನ ಆದ್ಮೇಲೆ ನವೆಂಬರ್ ಹೋಗ್ತದೆ. ಯಾರು ಕ್ರಾಂತಿ ಅನ್ನೋರಿಗೆ, ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಯಾರು ಕ್ರಾಂತಿ ಅಂತ ಇದ್ರು ಅವ್ರಿಗೆ ವಾಂತಿ ಭೇದಿ ಅವ್ರಿಗೆ ಶುರು ಆಗ್ತದೆ. ಈಗ ಆಯ್ತಾನೆ 15 ದಿನ ಗೊತ್ತಾಗ್ತದೆ. ಗೊತ್ತಿಲ್ಲ. ಈಗ ಮಾಡ್ಬೇಕಂತ ತೀರ್ಮಾನ ಮಾಡ್ಬೇಕಾಗಿರೋದು ಯಾರು? ಹೈಕಮಾಂಡ್ ತೀರ್ಮಾನ ಮಾಡ್ಬೇಕು. ನಾವು ಯಾರು ತೀರ್ಮಾನ ಮಾಡೋಕ್ಕಾಗಲ್ಲ. ಹೈಕಮಾಂಡ್ ತೀರ್ಮಾನ ಮಾಡ್ಬೇಕಾಗಿರೋದು. ಅದ್ ನೋಡ್ಬೇಕು ಏನ್ ಮಾಡ್ತಾರೆ ಹೈಕಮಾಂಡ್, ಗೊತ್ತಿಲ್ಲ. ನಾನು ಇದೇ ತಿಂಗಳು 29ನೇ ತಾರೀಕಿಗೆ ನಮ್ಮ ಸ್ಲಮ್ ಬೋರ್ಡ್ ಮನೆಗಳು 42,345 ಮನೆ ಕೊಡಬೇಕಂತ ತೀರ್ಮಾನ ಮಾಡಿ 29ನೇ ತಾರೀಕು ನಿಗದಿ ಮಾಡಿದ್ವಿ. ಮೊನ್ನೆ ಖರ್ಗೆ ಸಾಹೇಬ್ರಿಗೂ ಬೆಂಗಳೂರಲ್ಲಿ 12ನೇ ತಾರೀಕು ಭೇಟಿ ಮಾಡಿದೆ. ಅವ್ರು ರಾಹುಲ್ ಗಾಂಧಿ ಟೈಮನ್ನು ಕೇಳಿ ಕನ್ಫರ್ಮ್ ಮಾಡಿ ನಾನು ಬರ್ತೀನಿ ಕಾರ್ಯಕ್ರಮ ಅಂತ ಹೇಳಿದರು. ಈಗ ಹೋಗಿ ವೇಣುಗೋಪಾಲ್ ಸಾಹೇಬ್ರಿಗೆ ಭೇಟಿ ಮಾಡಿ ಬಂದೆ ನಾನು. ಮೋಸ್ಟ್ ಪ್ರಾಬಬ್ಲಿ 29ಗೆ ಬರೋಕ್ಕೆ ಸಾಧ್ಯ ಆಗಲ್ಲ, ಅವ್ರು ಏನೋ ಬೇರೆ ಕಾರ್ಯಕ್ರಮ ಹಾಕೊಂಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಒಂದು 15 ದಿನ ಬಿಟ್ಟು ಕಾರ್ಯಕ್ರಮ ಮಾಡು, ಅವ್ರನ್ನ ಡೇಟ್ ಕೊಡ್ತೀನಿ ಅಂತ ಹೇಳವ್ರೆ. ವೇಣುಗೋಪಾಲ್ ಭೇಟಿ ಮಾಡಿ ಬಂದಿದ್ದೀನಿ ನಾನು.